ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿ ವಿ ಚಾನಲ್ಗೆ ಸ್ವಾಗತ. ಕೇಳಿ ಚಿತ್ರದ ಒಂದು ಹಾಡು ಬಹಳ ವಿವಾದಕ್ಕೆ ಕಾರಣವಾಗಿದೆ. ವಿವಾದಕ್ಕೆ ಮಾತ್ರ ಕಾರಣವಲ್ಲ, ಕಾನೂನು ಹೋರಾಟ ಮತ್ತು ಅಸಲೀಯತೆ ಮತ್ತು ಡಬಲ್ ಮೀನಿಂಗ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಗಳು. ಈಗ ಹಾಡು ಬ್ಯಾನ್ ಆಗಿದೆ. ಸೊ ಹಾಗಾಗಿ ಒಂದು ಹಾಡು ಯಾವಾಗ ಬೇಕಾದರೂ ಸೂಪರ್ ಹಿಟ್ ಆಗ್ಬೋದು, ಅಥವಾ ಒಂದು ಹಾಡು ಯಾವಾಗ ಬೇಕಾದರೂ ಒಂದು ಕ್ಷಣದಲ್ಲಿ ಬೇಕಾದರೂ ವಿವಾದವನ್ನು ಸೃಷ್ಟಿಸಬೇಕು ಅಂತ ಹೇಳಿ ಕಾರಣವಾದಂಥ ಈ ಹಾಡು ಕಿಡಿ ಚಿತ್ರದ ಸರಸೆ ಸರಸೆ ನಿನ್ನ ಶರಗವನತ ಈ ಸಾಂಗು ಈಗ ಭಾಳ ವಿವಾದಕ್ಕೆ ಕಾರಣವಾಗಿದೆ. ಧ್ರುವ ಸರ್ಜನೆಯ ನಟನೆಯ ಈ ಸಾಂಗು, ಪ್ರೇಮ್ ಅವರ ನಿರ್ದೇಶಿಸುತ್ತಿರುವ ಈ ಸಾಂಗಿನಲ್ಲಿ ಬ್ಯಾನ್ ಆಗಲು ಕಾರಣವೇನು ಎನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಸಾಂಗನ್ನು ಒಂದು 4 ಲೈನನ್ನು ಹೇಳ್ತೀನಿ, ಕೇಳಿಸ್ಕೊಂಡು ಬನ್ನಿ, ಅದರ ಬಗ್ಗೆ ಮಾತನಾಡೋಣ. ಮೈ ಮೇಲೆ ಸೀರೆ ನಿಲ್ತಿಲ್ಲ ಯಾಕೋ, ನೆರಿಗೆ ಹಿಡಿದು ನಿಲ್ಸೋನ್ ಬೇಕು, ಸೇರಗ್ಯಾಕೋ ಜಾರ್ತಿದೆ, ಸರಸಕ್ಕೆ ಸೀರೆವೂ ಸರಿಯುತ್ತಿದೆ, ಸರ್ಸೆ ಸರ್ಸೆ ನಿನ್ನ ಸೇರಗ ಸರ್ಸೆ, ಮೇಲೆತ್ತಿ ಕೆಳಗಿಳಿಸಿ ತೊಟ್ಟಿಕದಂಗೆ ಒಳಗಿಳಿಸಿ, ಒಳಗೋಗಿ ಹೊರಗೆ ಬಂದ್ರೆ ಖಾಲಿ ಎಲ್ಲ ಖಾಲಿ ಖಾಲಿ, ಮೈ ಮೇಲಂತೂ ಚಲ್ಬ್ಯಾಡ್ರಪ್ಪ, ಬೇಜಾರಾಗ್ತದೆ. ಹಾಗಾದ್ರೆ ಸ್ನೇಹಿತರೆ, ಕಿಡಿ ಚಿತ್ರದ ಪ್ರೇಮ್ ನಿರ್ದೇಶನದ ಮತ್ತು ಧ್ರುವ ಸರ್ಜಾ ನಟನೆಯ ಸರಸೆ ಸರಸೆ ನಿನ್ನ ಸಾಂಗಿಗೆ ಬ್ಯಾನ್ ಆಗಲು ಕಾರಣವೇನೆಂದರೆ, ಆ ಒಂದು ಸಾಂಗಿನಲ್ಲಿ ಆರಂಭದಿಂದ ಹಿಡಿದು ಕೊನೆಯವರೆಗೂ ಕನಿಷ್ಠ ಅದು 3 ನಿಮಿಷ 47 ಸೆಕೆಂಡ್ ಏನಿತ್ತು, ಆ ಒಂದು ಹಾಡು ಸಂಪೂರ್ಣವಾಗಿ ಹಾಡು ಆರಂಭದಿಂದ ಹಿಡಿದು ಕೊನೆಯ ತನಕ ಎಲ್ಲ ಕಡೆ ಡಬಲ್ ಮೀನಿಂಗ್ ಇರೋದರಿಂದಾಗಿ ಈ ಹಾಡನ್ನು ಬ್ಯಾನ್ ಮಾಡಲಾಗಿದೆ. ಸೊ ಇದೊಂದು. ಇನ್ನೂ ಒಂದು ಏನು ಅಂದರೆ, ಈ ಹಾಡಿನಲ್ಲಿ ಪೂರ್ತಿ ಸಂಪೂರ್ಣವಾಗಿ ಒಂದು ಹೆಣ್ಣು ಮಕ್ಕಳನ್ನು ದ್ವೇಷಿಸಿದ್ದಾರೆ ಅಥವಾ ಹೆಣ್ಣು ಮಕ್ಕಳ ಕೀಳಾಗಿ ತೋರಿಸಿದ್ದಾರೆ ಈ ಸಾಂಗಿನಲ್ಲಿ ಅನ್ನೋದನ್ನು ಆ ಒಂದು ಆರೋಪದಲ್ಲಿ ಸಾಬೀತಾಗಿದೆ. ಇದು ಬ್ಯಾನ್ ಮಾಡಿದ್ದು ಯಾವುದೇ ರಾಜ್ಯ ಸರ್ಕಾರವಲ್ಲ, ಕೇಂದ್ರ ಸರ್ಕಾರವು ಸಹಿತ ಈ ಹಾಡಿಗೆ ಮುಗದಾಣೆಯನ್ನು ಹಾಕಬೇಕು ಅಂಥೇಳಿ ಈ ಹಾಡನ್ನು ಬ್ಯಾನ್ ಮಾಡಿದ್ದಾರೆ. ಈಗಾಗಲೇ ಇದು ಹಿಂದಿಯಲ್ಲಿ ಈಗಾಗಲೇ ಚಿತ್ರತಂಡ ಹಿಂದಿಯಲ್ಲಿ ಈ ಹಾಡನ್ನು ಡಿಲೀಟನ್ನು ಮಾಡಿದ್ದಾರೆ. ಇನ್ನು ಕನ್ನಡದಲ್ಲಿ ಮಾತ್ರ ಲಭ್ಯವಿದೆ. ಅದನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿಯೂ ಸಹಿತ ಡಿಲೀಟ್ ಆಗುವಂಥ ಸಂಭವನೀಯತೆಗಳು ಭಾಳ ಇವೆ. ಈ ಹಾಡು ಮೇಲಾಗಿ ಏನಪ್ಪ ಅಂದರೆ, ಈ ಹಾಡು ಪ್ರೇಮ್ ಅವ್ರಿಗೆ ಬೇಕಾಗಿತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆಯನ್ನು ಎದ್ದಿದೆ. ಸೊ ತಾಯಿ ನಿನಗೆ ಬೇಡುವೆನು ನಾನು ವರವನ್ನು ಅನ್ನಂಥದ್ದನ್ನು ಪ್ರೇಮ್ ಅವರು ಆಗ ಹಿಂದಿನ ಕಾಲದಲ್ಲಿ ಈ ಹಾಡನ್ನು ಡೈರೆಕ್ಟ್ನ ಮಾಡಿದರು ಪ್ರೇಮ್ ಅವರು. ತಾಯಿ ನಿನಗೆ ಬೇಡುವೆನು ವರವನ್ನು ಅನ್ನಂತ ಈ ಒಂದು ಹಾಡು ಆಗಿನ ಕಾಲದಲ್ಲಿ ಎಲ್ಲರೂ ಸಹಿತ ಈ ಹಾಡಿಗೆ ಹತ್ತಿದ್ರು. ಸೊ ಅಂಥ ಪ್ರೇಮ್ ಅವರಿಗೆ ಈ ಡಬಲ್ ಮೀನಿಂಗ್ ಹಾಡುವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಮತ್ತು ಈಗ ಚಿತ್ರತಂಡ ಏನು ಮಾಡ್ಬೋದು ಅಪ್ಪ ಅಂದರೆ, ಈ ಹಾಡನ್ನ ರೀಕ್ರಿಯೇಟನ್ನು ಮಾಡ್ಬೋದು. ಅಂದರೆ ಈ ಹಾಡಿನ ಸಾಹಿತ್ಯವನ್ನು ಬದಲಾಯಿಸುವಂಥ ಅವಕಾಶ ಚಿತ್ರತಂಡಗಿದೆ. ಸೊ ಹಾಗಾಗಿ ಚಿತ್ರತಂಡ ಈ ಹಾಡನ್ನು ಸಾಹಿತ್ಯವನ್ನು ಬದಲಾಯಿಸಿ ಬಿಡುಗಡೆಯನ್ನು ಮಾಡ್ಬೋದು. ಈಗಿರೋದು ಒಂದೇ ಆಪ್ಷನ್, ಚಿತ್ರತಂಡದಲ್ಲಿ ಇದರ ಸಾಹಿತ್ಯವನ್ನು ಬದಲಾಯಿಸ್ಬೋದು. ಸೊ ಹಾಗಾಗಿ ಈಗಾಗಲೇ ಕಿಡಿ ಚಿತ್ರದ ಈ ಹಾಡು ಬ್ಯಾನ್ ಆಗಿದೆ. ಸೊ ಹಾಗಾಗಿ ಇದು ಕಿಡಿ ಚಿತ್ರ ಯಾವಾಗ ಬಿಡುಗಡೆಗೊಳ್ಳುತ್ತಂದರೆ 30/4/2026 ಎಲ್ಲ ಚಿತ್ರಮಂದಿರಗಳಲ್ಲಿ ಬರುತ್ತೆ. ಇದು ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗಲ್ಲ. ಆಲ್ ಟೈಮ್ ಎಲ್ಲ ಕಡೆ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಆಗಿರೋದರಿಂದ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು, ಹಿಂದಿಯಲ್ಲಿ ಸಹಿತ ಈ ಪಿಕ್ಚರ್ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆಗೊಳ್ಳುತ್ತೆ. ಹಾಗಾಗಿ ಕಿಡಿ ಚಿತ್ರದ ಈ ಒಂದು ಪ್ರೇಮ್ ಅವರ ನಿರ್ದೇಶನದ ಈ ಒಂದು ಸಾಂಗಿನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ತೀರಿ ಅಂತ ಹೇಳ್ತಾ ಈ ಒಂದು ಹಾಡು ಬ್ಯಾನ್ ಆಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ನಿಮ್ಮ ಅಭಿಷೇಕ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರು.